ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಐಸ್ ಕ್ರೀಮ್ ರೆಡಿಯಾಗಿದೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಗೊತ್ತಾಗುತ್ತೆ ಐಸ್ ಕ್ರೀಮ್ ಹೇಗೆ ಮಾಡ್ತೀವಿ ಅಂತ. ನೋಡಿ, ಹೀಗೆ ಕಟ್ ಮಾಡೋದು. ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನು. ಹಾಲು ಐಸ್ ಕ್ರೀಮು, ಹಾಲು ನೋಡಿ ಅರ್ಧ ಲೀಟ್ರು, ಮತ್ತು ಬಾದಾಮಿನ ನೈಟು ನೆನೆಸಿಟ್ಕೊಂಡಿದ್ದೀನಿ ನಾನು. ಒಂದು 10ರಿಂದ 20 ಬಾದಾಮಿ, ನೀವು 20 ಹಾಕ್ಕೊಳ್ಳಿ, ಎಷ್ಟಾದರೂ ಹಾಕ್ಕೊಳ್ಳಿ. ಮತ್ತು ಗೋಡಂಬಿಯನ್ನು ನೆನೆಸೋದು ಬೇಡ. ಮತ್ತು ಬಾದಾಮಿ ಮಾತ್ರ ನೈಟ್ ನೆನೆಸಿಟ್ಕೊಂಡು ಆ ಸಿಪ್ಪೆ ಎಲ್ಲ ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಸಕ್ಕರೆ, ಹಾಲು ತೋರಿಸಿದ್ನಲ್ಲ ಹಾಲು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ತೋರಿಸ್ತೀನಿ ನಾನು ಎಷ್ಟು ಹಾಕ್ತೀನಿ ಅಂತ. ಈಗ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಬಾದಾಮನ್ನ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಫುಲ್ಲು ನೈಸ್ ಇರಬೇಕು, ಏನೂ ಸಿಗಬಾರ್ದು. ನನ್ನ ಮಗಳಿಗಂತೂ ಏನೋ ಸಿಕ್ಕಿದ್ರೆ ಅಲ್ಲೇ ಎತ್ತಿಡ್ತಾಳೆ. ಹಂಗಾಗಿ ನಾನು ಈ ಥರನೇ ಮಾಡ್ತೀನಿ ಏನೊಂದೂ. ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ಈಗ ಹಾಲು ಹಾಕ್ತಾಯಿದ್ದೀನಿ. ಹಾಲಿಗೆ ನೀರು ಹಾಕ್ಕೋಬೇಡಿ, ಗಟ್ಟಿನೇ ಇರಲಿ. ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ, ಸಾಕು. ನೋಡಿ, ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಹಾಲಿಗೆ ಎಷ್ಟು ಬೇಕು ಸ್ವೀಟು, ಐಸ್ ಕ್ರೀಮ್ಗೆ ಯಾವಾಗೂ ಸ್ವಲ್ಪ ಜಾಸ್ತಿನೇ ಇರಬೇಕು ಸ್ವೀಟು. ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಲು ಕಾಯ್ದು ಸ್ವಲ್ಪ ಕುದಿ ಬರಲಿ. ನೋಡಿ, ಹಾಲು ಕುದೀತಾ ಇದೆ. ಈಗ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಹಿಂಗೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ತಾ ಇರಬೇಕು. ನೋಡಿ, ಇದಕ್ಕೆ ನೀವು ಬೇಕಾದ್ರೆ ಬಾದಾಮ್ ಕಟ್ ಮಾಡಿ ಹಾಕ್ಬೋದು, ಪಿಸ್ತಾ ಹಾಕ್ಬೋದು, ಕೇಸರಿ ಹಾಕ್ಬೋದು, ಎಲ್ಲನೂ ಹಾಕ್ಬೋದು. ಯಾಕಂದರೆ ನನ್ನ ಮಗಳು ತಿನ್ನೋದಿಲ್ಲ, ಏನೊಂದು ಸಿಕ್ಕಿದ್ರೂ ತೆಗಿತಾಳೆ. ಹಾಗಾಗಿ ನಾನು ಅದಕ್ಕೆ ಏನೊಂದು ಹಾಕ್ಬೇಕಂದ್ರೆ ಪೇಸ್ಟ್ ಮಾಡಿ ಹಾಕಿ ಹಿಂಗೆ ಮಾಡ್ತೀನಿ. ನೀವು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡು ಅದು ಸ್ವಲ್ಪ ಕೂಲಾಗಲಿ. ನೋಡಿ, ಈಗ ತಣ್ಣಗಾಗಿದೆ. ಈಗ ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ತಣ್ಣಗಾಗಬೇಕು. ಗ್ಲಾಸಿಗೆ ಹಾಕ್ಕೊಂಡೆ. ನೋಡಿ, ಫ್ರೀಝರ್ಗೆ ಇಡ್ತಾಯಿದ್ದೀನಿ.